ಕಲ್ ತಗೊಂಡು ಮುಖ ಜಜ್ಜ್ ಹಾಕ್ಬಿಡ್ತೀನಿ, ಹೇಳ್ತಾ ಇದ್ದೀನಿ. ತಗೋ ಚಚ್ಚಕ್ಕು. ಹುಚ್ಚಿ ಅಂದ್ರೆ ನಿಮಗೆ ಒಂದೊಂದ್ಸಲ ಒಂದೊಂದ್ ಥರ ಆಡ್ತೀರಲ್ರಿ. ಯಾರ್ ಗುರು ಇವಳು ಹೋಗಿ ಬಂದು ನನ್ನ ಹತ್ರನೇ ತಗೊಳಕೋತಾಳೆ. ಏನಮ್ಮ ನಿನ್ ಬಾಧೆ? ಕೋಪ ಮಾಡ್ಕೊಂಡಾಗ ಹುಡುಗರು ಕ್ಯೂಟ್ ಆಗಿ ಕಾಣಿಸ್ತಾರೆ ಅಂತ ನಿನ್ ಮುಖ ನೋಡಿದ್ಮೇಲೆ ಗೊತ್ತಾಗಿತ್ತು. ಆಯ್ತಾಯ್ತು, ತುಂಬಾ ತೇಲಾಡ್ಬೇಡ. ನಾನು ಏನೋ ಒಂದು ವಿಷಯ ಹೇಳೋಣ ಅಂತ ಬಂದೆ. ಕೆಲಸ ಕಾರ್ಯ ಬಿಟ್ಟು ನನಗೆ ಹೇಳೋ ವಿಷಯ ಏನ್ರಿ ಇದೆ? ಆಯ್ತು ಬಿಡು, ಕೇಳೋಕೆ ಇಷ್ಟ ಇಲ್ಲ ಅಂದ್ರೆ ಹೋಗ್ತೀನಿ. ಏಯ್ ಬಂದಿದ್ಯಾ, ಅದೇನು ಅಂತ ಹೇಳೋಗು. ಕ್ಯೂರಿಯಾಸಿಟಿ ನೋಡು, ಅಣ್ಣನ ಮದ್ವೆಲಿ ಏನೇನು ನಡೀತಿದೆ ಅನ್ನೋ ಕ್ಯೂರಿಯಾಸಿಟಿ. ಆಯ್ತಾಯ್ತು, ವಿಷಯ ಏನು? ನಿನ್ ಕ್ಯೂರಿಯಾಸಿಟಿಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಿದೆ, ಅದೇ ವಿಷಯ. ರೀ ನೆಲ್ಲಿಗ್ರಿ ಹೋಗ್ಬೇಕು? ನಮ್ಮಪ್ಪ ನಿಮ್ಮ ಅಕ್ಕ ಸೇರ್ಕೊಂಡು ನನ್ನ ಅಂಡಮಾನ್ ನಿಕೋಬಾರ್ಗೆ ಗಡಿಪಾರ್ ಮಾಡ್ತಾರೆ ಅನ್ಸುತ್ತೆ ಅಷ್ಟೇ. ಕರೆಕ್ಟು, ನೀನು ಇಲ್ಲೂ ಇರಬಾರ್ದಂತೆ. ಮತ್ತೆಲ್ಲಿಗೆ ಹೋಗ್ಬೇಕು? ಮದುವೆ ಮನೆಯೊಳಗಿರ್ಬೇಕಂತೆ. ಏನ? ಹೌದು, ಸೂರ್ಯಪ್ರಕಾಶ್ ಸರ ಪರ್ಮಿಷನ್ ಕೊಟ್ಟಿದ್ದಾರೆ, ನೀನು ಮದುವೆ ಮನೆ ಒಳಗೆ ಇರ್ಬೇಕಂತ. ನಿಜವಾಗ್ಲೂ? ಏ ಮೀಟ್ರು ಮಕ್ಕರ್ ಮಾಡ್ತಿಲ್ಲ ತಾನೆ? ಅಯ್ಯೋ ನಿನ್ ಬಾಯಿಗೆ ಬೆಲ್ಲ ಹಾಕ. ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ನೋಡ್ತಾರೆ ಮದುವೆನ ಹೆಂಗೆ ಡಾಮ್ ಡೂಮ್ ಅಂತ ಮಾಡ್ತೀನಿ. ಇನ್ನ ಏನ್ರಿ ಮಾಡ್ತಾ ಇದ್ದೀರಾ? ಬನ್ರಿ, ಲೇಟ್ ಆಯ್ತು. ಹಲೋ, ಹೀಗೆ ಹೋದ್ರೆ ಗೇಟಿಂದ ಆಚೆ ಹಾಕ್ಬಿಡ್ತಾರಷ್ಟೇ. ಅದಕ್ಕೆ ನಮ್ಗೇನು ಕಲರ್ ಇಲ್ವಾ ಕದರ್ ಇಲ್ವಾ? ನಮ್ಗೇನ್ರಿ ಕಡಿಮೆ ಆಗಿದೆ? ಮದ್ವೆ ಮನೆಗೆ ಯಾರಾದ್ರೂ ಈ ತರ ಬಟ್ಟೆ ಹಾಕೊಂಡು ಹೋಗ್ತಾರಾ? ತಗೋ ಹೊಸ ಬಟ್ಟೆ. ಯಾರು ಕೊಟ್ಟಿದ್ದು? ಸರಿಯಾದ ಟೈಮಿಗೆ ಬಟ್ಟೆ ಸಿಕ್ಕಿದೆ ತಾನೆ. ಯಾರು ಕೊಟ್ರು ಅದೆಲ್ಲ ಯಾಕೆ ನಿನ್ಗೆ? ತಗೋ ಬೇಗ ಹಾಕು. ಹೋಗಪ್ಪ, ನನಗೆ ನಾಚಿಕೆ ಆಗುತ್ತೆ. ನಾಚಿಕೆನಾ? ಯಾಕೆ? ಇಲ್ಲೇ ಹೆಣ್ಮಕ್ಳು ಮುಂದೆ ಬಟ್ಟೆ ಚೇಂಜ್ ಮಾಡೋ. ಆಯ್ತಾಯ್ತು, ನಾನು ಹೋಗಿರ್ತೀನಿ, ನೀನು ರೆಡಿ ಆಗ್ಬಾ. ಥ್ಯಾಂಕ್ ಯು ಮೀಟ್ರು. ಸುಮ್ಮನೆ ನಿಂತ್ಕೊಬೇಕೀಗ. ಹಲೋ ಮಿಸ್ಟರ್, ನಿನಗೆ ಹೇಳ್ತಿರೋದು. ಏನು ಹೇಳ್ತಾ ಇರೋದು? ಸುಮ್ಮನೆ ಹೇಳ್ತಾ ಇರ್ತೀನಿ, ಕೇಳ್ತಾ ಇರ್ಬೇಕಷ್ಟೇ. ಕೋಪ ತೋರಿಸ್ಬೇಡ. ಏನೋ ಹೇಳ್ತಿದ್ಯಾ ಕೇಳೋದಿಕ್ಕೆ? ತುಂಬಾ ಪ್ರಶ್ನೆ ಮಾಡ್ತಿದ್ಯಾ? ಬಂದ್ರೆ ಮುಖ ಮುತ್ತಿ ನೋಡಲ್ಲ, ಕೆಚ್ಚಾಕ್ಬಿಡ್ತೀನಿ. ಏನಾಗಿದ್ಯೋ ನಿನ್ಗೆ? ಯಾಕೆ ರಾಂಗ್ ಆಗಿ ಮಾತಾಡ್ತಿದ್ಯಾ? ಮಾಡೋ ಕೆಲಸನ ನೆಟ್ಟಿಗೆ ಮಾಡಬೇಕು, ಇಲ್ಲಾಂದ್ರೆ ನಾನೇನಕ್ಕೆ ಮಾತಾಡ್ಲಿ? ನನಗೇನು ಲೂಸಾ? ಯಾಕೋ ಲೂಸ್ ಗೀಸ್ ಅಂತೆಲ್ಲ ಮಾತಾಡ್ತಿದ್ಯಾ? ಏನಾಗಿದೆ ನಿನ್ಗೆ? ಸಾರಿ ಮೇಡಮ್, ಎನಿಥಿಂಗ್ ಇಂಪಾರ್ಟೆಂಟ್? ಏನಾಯ್ತು? ಅಲ್ಲ, ಅವಾಗ್ಲಿಂದ ಬಾಯಿಗೆ ಬಂದಂಗೆ ಬೈತಾನೆ ಇದ್ದೀರಲ್ಲ. ಅದಾ, ಈ ನನ್ನ ಮಕ್ಳಿಗೆ ಅರೇಂಜ್ಮೆಂಟ್ ಮಾಡಕ್ಕೆ ಹೇಳಿದ್ದೆ, ಕೆಲಸನೇ ಮಾಡ್ತಾ ಇರಲಿಲ್ಲ, ಅದಕ್ಕೆ ಬಾಯಿಗೆ ಬಂದಂಗೆ ಉಗೀತಿದ್ದೆ. ಹೋಗ, ಕಾಲಲ್ಲಿ ಮಾತಾಡ್ತಿದ್ರಾ? ಅದನ್ನ ಅಲ್ಲೇ ಹೋಗ್ಬಿಟ್ಟು ಡೈರೆಕ್ಟಾಗಿ ಮಾತಾಡ್ಬೋದಿತ್ತಲ್ಲ. ಅದೆಲ್ಲ ಆಗಲ್ಲ ಮೇಡಮ್. ನಮಗೆ ರೇಖೆ ಹಾಕಿದ್ದಾರೆ. ನಮ್ಮಪ್ಪ ನಿಮ್ಮಕ್ಕ ಇಬ್ರು ಸೇರಿ ಒಂದು ದೊಡ್ಡ ರೇಖೆ ಹಾಕ್ಬಿಟ್ಟಿದ್ದಾರೆ. ಅದನ್ನ ದಾಟಿ ನಾನು ಬರೋಕ್ಕಾಗಲ್ಲ. ಒಂದು ವೇಳೆ ದಾಟಿ ಬಂದರೆ ಭಸ್ಮ ಆಗ್ಬಿಡ್ತೀನಿ. ಅದಕ್ಕೆ ಸ್ವಲ್ಪ ದೂರ ಇದ್ರೇನೆ ಸೇಫ್. ರೇಖೆ ದಾಟ್ತೆ ಕೆಲವೊಂದು ಕೆಲಸಗಳನ್ನ ನಮಗೆ ಮಾಡೋಕ್ಕಾಗಲ್ಲ, ಯಾರಿಗೂ ಗೊತ್ತಾಗಲ್ವಲ್ಲ. ಹೋಗಿ ಅಲ್ಲೇ ಮಾತಾಡ್ಕೊಂಡು ಬಾ. ಕಾಂಪೌಂಡರ್ ಅದನ್ನ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ಯಾ. ಕಳ್ಳಿ ನೀವು. ಛೇ, ಕೋಪ ಮಾಡ್ಕೋಬೇಡಿ ಕಣ್ರಿ, ನಾವು ಹಂಗಲ್ಲ ಹತ್ರಕ್ಕೆ ಹೋಗೋದಿಲ್ಲ. ನಾವೊಂಥರ ಸ್ಟಾರ್ ಇದ್ದಂಗೆ ಕಣ್ರಿ, ಯಾರ ಹತ್ರನೂ ಹೋಗಲ್ಲ, ಯಾರ ಹತ್ರನೂ ಮಾತಾಡಲ್ಲ. ಹಂಗಂಗೆ ಎಲ್ಲ ಕೆಲಸನ ಅರೇಂಜ್ ಮಾಡಿ ಮುಗಿಸ್ಬಿಡ್ತೀವಿ. ಎನಿ ಪ್ರಾಬ್ಲಮ್? ಹಾಗಾದ್ರೆ ನೀನು ಯಾವ ಶಾಸ್ತ್ರದಲ್ಲೂ ಇರೋದಿಲ್ವಾ? ನಾನು ದೂರ ಇರೋದೇ ಒಂದು ಶಾಸ್ತ್ರ ಅಂದ್ಕೊಂಡು ದೂರ ಇದ್ಬಿಡ್ತೀನಿ. ಹಾಗಾದ್ರೆ ನಿಮ್ಮ ಕಡೆ ಅರ್ಶನ ಯಾರು ಕಲಿಸ್ತಾರೆ? ಅದಕ್ಕೇನು ಬಿಡ್ರಿ, ಬೇಜಾನ್ ಕೈಗಳಿದಾವೆ, ಕಲಿಸ್ತಾರೆ. ಅಷ್ಟು ಬೇಗ ಸೋಲಪ್ಕೊಳ್ತಿದ್ದೀರಾ? ನಮ್ಮ ಕಡೆಯವ್ರು ಅರ್ಶನ ಕಲ್ಸಿದ್ರೆ ಕಲರ್ ಹೆಂಗ್ ಬಿಟ್ಕೊಳುತ್ತೆ ಗೊತ್ತಾ? ನಿಮ್ಮ ಕಡೆಯವರೆಲ್ಲ ಸ್ವಲ್ಪ ಕಲರ್ ಆಗಿದ್ದೀರಾ, ಅದಕ್ಕೆ ಕಲರ್ ಬಿಡ್ಕೊಡುತ್ತೇನೋ. ನಿಮ್ಗೆ ಅದೆಲ್ಲ ಬರಲ್ಲ ಅನ್ಸುತ್ತೆ, ಅದಕ್ಕೆ ಹೀಗೆ ಹೇಳ್ತಿದ್ದೀರಾ. ಬೆಳ್ಳಿ ಸ್ಪೂನ್ ಹಿಡ್ಕೊಂಡು ಬೆಳೆದಿರ್ತೀರಲ್ವಾ, ಪಾಪ ಇಂಥ ಶಾಸ್ತ್ರಗಳೆಲ್ಲ ನೀವು ಯಾವತ್ತೂ ನೋಡಿರಲ್ಲ. ನಮ್ಮನ್ನ ನೋಡಿ ಕಲ್ತ್ಕೊಳ್ಳಿ. ಇಷ್ಟೊತ್ತು ನೀವು ಹೇಳಿದ್ರಲ್ಲ, ಅದು ನನಗೆ ಬೇಜಾರಾಗಿಲ್ಲ. ಆದರೆ ಈಗ ಹೇಳಿದ್ರಲ್ಲ, ಅದು ಟಚ್ ಆಗೋಯ್ತು.
ನಮಗೂ ಕಲ್ಸಕ್ಕೆ ಬರುತ್ತೆ ಕಣ್ರಿ, ಕಲಿಸ್ದಾಗ ಕಲರು ಬರುತ್ತೆ. ಈ ಕೃಷ್ಣನ್ ರೇಂಜ್ ಏನು ಅಂತ ತೋರಿಸ್ತೀನಿ. ಆದ್ರೆ ಈ ಕೃಷ್ಣ ಬರೋದೇ ಇಲ್ವಲ್ಲ ಅಪ್ಪ, ಅದಕ್ಕೆ ರೇಖೆ ಹಾಕ್ಬಿಟ್ಟಿದ್ದಾರೆ. ಬಂದ್ರೆ ಭಸ್ಮ ಆಗೋಗ್ಬಿಡ್ತೀರಾ. ಕಲ್ಸಕ್ಕೆ ಅಲ್ಲೇ ಬರ್ಬೇಕಾ? ಹಾ, ಇನ್ನೇನು ಅರ್ಶನೇ ನಿನ್ನ ಹತ್ರ ಬಂದ್ಬಿಡುತ್ತಾ? ಸುಮ್ಮನೆ ಸೋಲ್ ಒಪ್ಕೊಂಡ್ಬಿಡ್ಬೇಕು. ಈ ಆಟಗಳೆಲ್ಲ ಬೇಡ, ಗೊತ್ತಾಯ್ತಾ? ನೀನ್ ಬರೀ ಅದ್ ಮಾಡು ಇದ್ ಮಾಡು ಅಂತ ಆರ್ಡರ್ ಕೊಡಕ್ಕಷ್ಟೇ ಸರಿ. ಮೈ ಬಗ್ಸಿ ಅರ್ಶನ ಕಲ್ಸಕ್ಕೆಲ್ಲ ಆಗಲ್ಲ ಅಂತ ಪ್ರೂವ್ ಆಗೋಯ್ತು. ಏಯ್ ಮೀಟ್ರು, ಟ್ರಿಗರ್ ಮಾಡ್ತಿದ್ಯಾ? ಕಚ್ಚಿಬಿಡ್ತೀನಿ, ಕಲಿಸ್ಬಿಡ್ತೀನಿ. ಹೌದಾ? ಆಯ್ತು ಕಣು. ದಮ್ ಇದ್ರೆ ಬಂದು ಅರ್ಶನ ಕಲ್ಸು ನೋಡ. ಏನ್ ನಮಗೆ ಚಾಲೆಂಜಾ? ಚಾಲೆಂಜೇ. ಹೆಂಗೆಂಗೋ ಕಲಿಸ್ತಾ ಇದೆಯಲ್ಲ. ರೈ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ, ನನ್ನ ಕೆಲಸ ನಾನು ನೋಡ್ಕೋತೀನಿ. ಅದು ನಮಗೆ ಒಳ್ಳೇದು. ಭರಣಿ ತಟ್ಟಿದ ಕೈಗಳಿದು ಗಟ್ಟಿ. ನಿಮ್ ತರ ಲೊಟ್ಟೆ ಪುಸ್ಕಿ ಅಲ್ಲ. ರೈ, ಇದು ತೋಳಲ್ಲ, ತೋಲೆ. ನಿಮ್ಗೆ ಯಾಕ್ರಿ ಇವೆಲ್ಲ? ಸುಮ್ಮನೆ ನಿಮ್ಮ ಕೆಲಸ ಮಾಡ್ರಿ. ಬಿಲ್ಡಪ್, ಬರೀ ಬಿಲ್ಡಪ್. ಜನ ಬೈದ ತಕ್ಷಣ ಕುಬ್ಬಚ್ಚಿ ತರ ಹೋಗಿ ಹೊರ ಕುತ್ಕೊಂಡ್ಬಿಡೋದು. ನನ್ ಮುಂದೆ ಮಾತ್ರ ಈ ಬಿಲ್ಡಪ್. ರೈ, ರೆಸ್ಪೆಕ್ಟ್ ಪದದ ಅರ್ಥ ಗೊತ್ತೇನ್ರಿ ನಿಮಗೆ? ಸ್ಪೆಲ್ಲಿಂಗ್ ಗೊತ್ತಾ? ಅದನ್ನ ಕೊಟ್ಟೆ ನಾವು ಆಚೆ ಹೋಗಿ. ಅದನ್ನ ಮೀರಿ ಇಲ್ಲಿಗೆ ಬಂದು ಅರ್ಶನ ಕಲಿಸ್ತಾ ಅಲ್ವಾ? ಇದು ಹೀರೋಯಿಸಮ್ ಅಂದ್ರೆ. ಈ ಹೀರೋಯಿನ್ ಇದ್ದಿದ್ಕೇನೆ ನೀವ್ ಇಲ್ಲಿ ಬಂದ್ಬಿಟ್ಟು ಅರ್ಶನ ಕಲಿಸ್ತಾ ಇರೋದು. ಇಲ್ಲಾಂದ್ರೆ ಅಲ್ಲೇ ಬೀದಿಲಿ ನಿಂತ್ಕೊಂಡಿರ್ಬೇಕಿತ್ತು ಅಷ್ಟೇ. ರೇ, ನಮ್ಮ ಹೀರೋಯಿನ್ ಇಲ್ವೇನ್ರಿ ಯಶು ಡಾರ್ಲಿಂಗ್? ಅವ್ರು ಹೇಗೋ ಕರ್ಕೊಂಡು ಬಂದಿರೋರು. ಏನೋ ಆ ನಂಬಿಕೆ ಮೇಲೆ ಹೊರಗೆ ನಿಂತಿದ್ದೆಪ್ಪ. ಅಲ್ಲಿಗೆ ಬಂದ್ಬಿಟ್ಟು ಚಾಲೆಂಜು ರಿವೆಂಜು ಅಂತ ಏನೇನೋ ಮಾತಾಡಿದ್ರಿ, ಅದಕ್ಕೆ ಬಂದೆ. ಸ್ಕೋಪ್ ತಗೋತಾ ಇದ್ದೀರಾ? ನಾವೇನ್ ಸ್ಕೋಪ್ ತಗೊಳ್ಳೋರಲ್ಲ. ನೀನ್ ಅರ್ಶನದ ಕಲರ್ ನೋಡು, ಒಳ್ಳೆ ಗೋಡೆಗೆ ಬಲಿಯೋ ಪೇಂಟ್ ಇದ್ದಂಗಿದೆ. ನನ್ನ ಅರ್ಶನದ ಕಲರ್ ನೋಡು, ಎಷ್ಟು ಚೆನ್ನಾಗಿದೆ. ಏಯ್, ಏನೇ ಮಾಡ್ತಿದ್ಯಾ? ಹಿಂಗ್ ತಗೊಂಡೆ, ಹಿಂಗ್ ಹಚ್ದೆ. ಬೇಡ ಹೇಳ್ತಾ ಇದ್ದೀನಿ, ನಿನ್ನ ಮಜ್ಜಿ ನಿನಗೆ ಮಾಡ್ತಿದ್ಯಾ? ಏಯ್, ನಿಂತ್ಕೊಲ್ಲ, ನಿಂತ್ಕೋ.